ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಎಲ್ರಿಗೂ ನಾಗರ ಪಂಚಮಿಯ ವಿಶೇಷ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತು ನಾಗರ ಪಂಚಮಿ ವಿಶೇಷವಾದ ತಿಂಡಿಯೊಂದನ್ನು ಮಾಡ್ತಾಯಿದ್ದೇನೆ. ನೀವು ಗಮನಿಸ್ತಾ ಇರ್ಬೋದು, ನಾನು 1 kg ಅಕ್ಕಿ ಅಂದರೆ 2 ಗ್ಲಾಸ್ ಕುಚ್ಚಲಕ್ಕಿ ಹಾಗೂ 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ಒಂದು 4 ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಂಡಿದ್ದೇನೆ. ಅದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೇನೆ. ಈಗ ಅದನ್ನು ನಾನು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೇನೆ, ಅಂದರೆ ಅದನ್ನು ಗಟ್ಟಿ ಮಾಡಿಕೊಳ್ಬೇಕು. ಈಗ ನಾನು ಇದೀಗ ನೀರಾಗಿದೆ ಅಲ್ಲ, ಇದನ್ನೀಗ ಗಟ್ಟಿಯಾಗಿ, ಅಂದರೆ ಪುಂಡಿಗೆಲ್ಲ ನಾವು ಈ ಥರ ಇದನ್ನು ಕುದಿಸ್ಬಿಟ್ಟು ಮಾಡ್ತೀವಲ್ಲ, ಅದೇ ಥರ ಗಟ್ಟಿ ಬರಬೇಕು. ಸಣ್ಣ ಉರಿಯಲ್ಲಿ ನೋಡಿ ಈ ಥರ ನಿಧಾನಕ್ಕೆ ಮಾಡ್ತಾ ಹೋಗಬೇಕು, ಅದು ಗಟ್ಟಿಯಾಗ್ತಾ ಬರ್ತದೆ. ನೋಡಿ, ಈಗ ಸುಮಾರು ಒಂದು 5 ರಿಂದ 8 ನಿಮಿಷ ಈ ಥರ ಕೈ ಆಡಿಸಿದಾಗ ಇಷ್ಟು ಗಟ್ಟಿ ಬಂದಿದೆ ನೋಡಿ. ನಮಗೆ ಅದು ಉಂಡೆ ಮಾಡುವ ಹದಕ್ಕೆ ಬರಬೇಕು. ನಾವು ಇದನ್ನು ಹಿಟ್ಟು ಮಾಡುವಾಗ ಉಂಟಲ್ಲ, ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ, ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡಿದ್ದೇನೆ. ನಾನೀಗ ಏನು ತಿಂಡಿ ಮಾಡ್ತೀನಿ ಅಂತ ನಿಮಗೆ ಅಂದಾಜು ಆಗಿರ್ಬೋದು ಅನಿಸುತ್ತೆ. ಅರಿಶಿನ ಎಲೆಯ ಹಿಟ್ಟು ಅಂತ ಹೇಳ್ತೀವಿ ನಾವು. ಇದನ್ನೀಗ ನಾನು ಇಳಿಸಿ ಇಟ್ಕೊಂಡೆ. ಈಗ ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೇನೆ, ಕರಿ ಎಳ್ಳು ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಪಟ ಅಂತ ಅದು ಒಡಿಬೇಕು. ಎಳ್ಳು ಹೊಡ್ಕೊಂಡಿದ್ದೆ ನೋಡಿ. ಈಗ ಇದನ್ನು ಪುರಿ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾನು ಸುಮಾರು 1 ಕಪ್ಪಷ್ಟು ಬೆಲ್ಲವನ್ನು ಈ ಥರ ತುರಿದು ತಗೊಂಡಿದ್ದೇನೆ. ಹಾಗೆ 1 ತೆಂಗಿನಕಾಯಿ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತುರ್ಕೋಬೇಕು. ಆದಷ್ಟು ಸಣ್ಣಗೆ ತುರ್ಕೊಳ್ಳುವ, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೂ ಆಗ್ತದೆ ಒಮ್ಮೆ. ನೋಡಿ, ಈ ಥರ ಎಲೆಗಳಲ್ಲಿ ಈ ಥರ ಮಾಜಿಸಿಟ್ಕೊಂಡ ಹಿಟ್ಟನ್ನು ತಗೊಂಡು ತೆಳ್ಳಗೆ ಈ ಥರ ಹಚ್ಕೊಳ್ಬೇಕು. ಕೈಗೆ ಅಂಟ್ಕೊಂಡ್ರೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡ್ರೆ ನಮಗೆ ಎಷ್ಟು ತೆಳ್ಳಗೆ ಬೇಕಿರೋ ಮಾಡ್ಕೊಳ್ಳಿಕ್ಕಾಗ್ತದೆ. ಈಗ ಆಲ್ರೆಡಿ ಒಂದು ಮಾಡಿದ್ದೇನೆ ನೋಡಿ. ಈ ಥರ ಮಾಡಿದ್ದಕ್ಕೆ ನಾನು ಮೊದಲಿಗೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆ ತುರಿದು ಪೌಡ್ರ್ ಮಾಡಿ ಇಟ್ಕೊಂಡಂಥ ಬೆಲ್ಲವನ್ನು ಈ ಥರ ಉದುರಿಸ್ಕೊಳ್ಬೇಕು. ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಮೀಡಿಯಮ್ ಸ್ವೀಟ್ ಆದರೆ ಇಷ್ಟ ಹಾಕ್ಕೊಳ್ಬೋದು. ಹಾಗೆ ನಾನು ಎಳ್ಳು ಹುರಿದಿಟ್ಕೊಂಡಿದ್ದೆ, ಇದರ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಈ ಥರ ಉದುರಿಸ್ಕೊಳ್ಳೋದು. ತುಂಬ ಬೇಡ, ಎಷ್ಟು ಬೇಕೋ ಅಷ್ಟು ನಿಮಗೆ ನಿಮ್ಮ ರುಚಿಗೆ ಅನುಗುಣವಾಗಿ ತಗೋಬೋದು. ಇದನ್ನು 2 ರೀತಿಯಲ್ಲಿ ಫೋಲ್ಡ್ ಮಾಡ್ಬೋದು. ಒಂದು ಇದನ್ನು ಈ ಥರ ಫೋಲ್ಡ್ ಮಾಡ್ಬೋದು, ಇನ್ನೊಂದು ಹೀಗೆ ಉದ್ದನೆಯ ಫೋಲ್ಡ್ ಮಾಡೋದು. ನಾನು ಇದನ್ನು ಅಡ್ಡ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಮಾಡಿ 2 ಬದಿಗಳನ್ನು ಕೈಯಿಂದ ಟೈಟ್ ಮಾಡಿಕೊಳ್ಬೇಕು. ಇದನ್ನು ಹೀಗೆ ಮಡಚಿಟ್ರೆ ಆಯಿತು. ಇವಾಗ ನಾನು ಒಂದು ಇಡ್ಲಿ ಮಡಿಕೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ನೀರು ಹಾಕಿ ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದು ನೀರು ಕುದಿಬೇಕು. ಈಗ ನಾನು ರೆಡಿ ಮಾಡಿದ ಹಿಟ್ಟನ್ನು ಇದರಲ್ಲಿ ಇಡ್ತಾ ಇದ್ದೇನೆ. ಹೀಗೆ ಮಾಡಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸುಮಾರು 1 ಗಂಟೆಯಿಂದ ನಾನು ಬೇಯಿಸಿದ್ದೇನೆ. ನನ್ನ ಇಡ್ಲಿ ಮಡಿಕೆಯಲ್ಲಿ ಅರಶಿನ ಎಲೆಯ ಹಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿಯಾದ ಹಿಟ್ಟು ನೋಡಿ, ಸೂಪರಾಗಿ ಬಂದಿದೆ. ನಾನು ಉದ್ದ ಅಡ್ಡ 2 ಸಲವೂ ಮಡಚಿಕೊಂಡಿದ್ದೀನಿ. 2 ಥರದ ತಿಂಡಿಯೂ ಇದೆ ಇದರಲ್ಲಿ ನೋಡಿ. ಇದರ ಒಳಗಡೆ ಒಳ್ಳೆಯ ಹೂರ್ಣ ಇದೆ, ತೆಂಗಿನ ಮುಟ್ಟಕ್ಕೂ ಆಗ್ತಾಯಿಲ್ಲ ನೋಡಿ. ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅಕ್ಕಿಯನ್ನು ರುಬ್ಬಿಯೇ ಮಾಡಬೇಕು ಅಂತಿಲ್ಲ. ಅಕ್ಕಿ ಹುಡಿಯನ್ನು ನಾವು ಪೌಡ್ರ್ ತಂದು ನೀರಲ್ಲಿ ಅದನ್ನು ಮಾಜಿಸ್ಕೊಂಡು ಇದೇ ಥರ ಮಾಡಲಿಕ್ಕಾಗ್ತದೆ ನೋಡಿ. ಹೂರ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ನಾನು ಮಾಡಿರೋ ಇವತ್ತಿನ ಅರಿಶಿನ ಎಲೆಯ ತಿಂಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಕಮೆಂಟನ್ನು ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆಲ್ ಆಫ್ ಯು.